ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ 1,00,000 ಕೋಟಿ ರು ಖರ್ಚು ಮಾಡಿದ ಅಮೆರಿಕ 40 ರಿಂದ 95 ಬಿಲಿಯನ್ ಡಾಲರ್ ವರೆಗೂ ಖರ್ಚಾಗುತ್ತಂತೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಶುರುವಾಗಿ ಈಗಾಗಲೇ 17 ದಿನ ಕಳೆದಿದೆ. ಇದುವರೆಗೂ ಅಮೆರಿಕ ಖರ್ಚು ಮಾಡಿದ್ದು ಎಷ್ಟು ಎಂಬ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಾಷ್ಟ್ರೀಯ ಆರ್ಥಿಕ ಮಂಡಳಿಯ ನಿರ್ದೇಶಕ ಕೆವಿನ್ ಆಸೆಟ್ ಮಾಹಿತಿಯನ್ನು ನೀಡಿಕೊಟ್ಟಿದ್ದಾರೆ. ಫೆಬ್ರವರಿ 28ರಿಂದ ಇಲ್ಲಿಯವರೆಗೆ ಸುಮಾರು 12 ಬಿಲಿಯನ್ ಡಾಲರ್ ಅಂದರೆ 1,00,000 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದೆ ಅಂತೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಇದು ಪೂರ್ಣ ಪ್ರಮಾಣದ ಯುದ್ಧವಾಗಿ ನಡೀತಾ ಇದೆ. ಈಗ ಇದು 3ನೇ ವಾರದಲ್ಲಿದೆ. ಆರಂಭದ ದಿನಗಳಲ್ಲಿ ಸಾವಿರಾರು ಕೋಟಿ ಡಾಲರ್ಗಳು ಖರ್ಚಾಗಿವೆ ಅಂತೆ. ಯಾಕೆಂದರೆ ದೊಡ್ಡ ದೊಡ್ಡ ಮಿಸೈಲ್ಗಳು, ಬಾಂಬ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿತ್ತು. ಪ್ರಸ್ತುತ ಅಮೆರಿಕ ಬಳಿ ಅಗತ್ಯವಿರುವ ಸಂಪನ್ಮೂಲಗಳಿವೆ, ಆದರೆ ಈ ಯುದ್ಧದ ಖರ್ಚು ತುಂಬ ವೇಗವಾಗಿ ಹೆಚ್ಚಾಗ್ತಾ ಇದೆ. ಮೊದಲ 6 ದಿನಗಳಲ್ಲೇ 11.3 ಬಿಲಿಯನ್ ಡಾಲರ್ ಖರ್ಚಾಗಿದೆ, ಆದರೆ ಈಗ 12 ಬಿಲಿಯನ್ ಡಾಲರ್ನ ದಾಟಿದೆ. ಹೀಗಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣದಿಂದ ಅಮೆರಿಕದಲ್ಲಿ ಬೇರೆ ಎಷ್ಟೋ ಕೆಲಸಗಳನ್ನು ಮಾಡಬಹುದಿತ್ತು ಎಂಬ ಚರ್ಚೆಗಳು ನಡೀತಿವೆ. ಉದಾಹರಣೆಗೆ ಅಮೆರಿಕದ ರಾಷ್ಟ್ರೀಯ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ವಾರ್ಷಿಕವಾಗಿ ನೀಡುವ ಹಣಕ್ಕಿಂತಲೂ ಹೆಚ್ಚಂತೆ. ಇನ್ನು ಈ ಯುದ್ಧದ ಅಂತ್ಯ ಯಾವಾಗ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇರಾನ್ ಜೊತೆಗಿನ ಸಂಘರ್ಷ ಇನ್ನಷ್ಟು ದಿನಗಳು ಅಥವಾ ವಾರಗಳ ಕಾಲ ಮುಂದುವರೆದರೆ ಖರ್ಚು ಇನ್ನಷ್ಟು ಜಾಸ್ತಿಯಾಗಬಹುದು. ಕೆಲವು ಅಂದಾಜುಗಳ ಪ್ರಕಾರ 2 ತಿಂಗಳ ಯುದ್ಧಕ್ಕೆ 40 ರಿಂದ 95 ಬಿಲಿಯನ್ ಡಾಲರ್ಗಳವರೆಗೆ ಖರ್ಚಾಗಬಹುದು ಎಂದು ತಜ್ಞರು ಹೇಳ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.